ಕಾಲುವೆಗೆ ಹತ್ತಿರವಿರುವಂಥ ಕೆಮಿಕಲ್ ಮಿಶ್ರಿತ ನೀರು ಶಾಸಕ ಲಕ್ಷ್ಮಣ ಸವದಿ ಕ್ಷೇತ್ರದಲ್ಲಿ ಕಾರ್ಖಾನೆಗಳು ಹರಿಸ್ತಾ ಇವೆ. ಕೆಮಿಕಲ್ ಮಿಶ್ರಿತ ನೀರನ್ನು ಹರಿಸ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣಾ ನದಿಗೆ ಅಡ್ಡಲಾಗಿ ಇರುವಂಥ ಕಾಲುವೆ ಇದು. ಈ ಕಾಲುವೆಗೆ ಈಗ ಕೆಮಿಕಲ್ ಮಿಶ್ರಿತ ನೀರು ಹೋಗಿ ಸೇರಿಕೊಳ್ತಾ ಇದೆ. ಹಲ್ಯಾಳ ತುಂಗಳ ಏತ ನೀರಾವರಿ ಕಾಲುವೆಯಲ್ಲಿ ಕೆಮಿಕಲ್ ನೀರು ಬಿಡುಗಡೆ ಮಾಡ್ತಾ ಇದ್ದು ಕೋಕಟ್ಟನೂರು ಗ್ರಾಮದ ಯಲ್ಲಮ್ಮವಾಡಿಯ ಕಾಲುವೆ ಹತ್ತಿರ ಈ ಘಟನೆ ನಡೀತಾ ಇದೆ. ಸಕ್ಕರೆ ಕಾರ್ಖಾನೆಯ ಕೆಮಿಕಲ್ ಮಿಶ್ರಿತ ನೀರು ಹರಿಸ್ತಾ ಇದ್ದಾರೆ. ಈ ಆರೋಪ ಮೊದಲಿನಿಂದಲೂ ಕೂಡ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ಕಾಲುವೆಗೆ ಈ ನೀರು ಹರಿದು ಹೋಗ್ತಾ ಇದೆ. ಇದರಲ್ಲಿ ಕೆಮಿಕಲ್ ಮಿಶ್ರಿತ ನೀರಿದೆ. ಇದು ಅನೇಕ ಜೀವ ಜಲಗಳನ್ನು ಅಪಾಯಕ್ಕೀಡಾಗುವಂತೆ ಮಾಡುತ್ತೆ. ಕಾರ್ಖಾನೆಯ ಕೆಮಿಕಲ್ ನೀರು ಬಾವಿ, ಬೋರ್ವೆಲ್ಲು ಹಾಗೂ ಜಲಮೂಲಗಳಿಗೆ ಹೋಗ್ತಾ ಇದ್ದು ಈಗ ಆತಂಕ ಶುರುವಾಗಿದೆ. ನದಿಗೆ ಸೇರ್ತಾ ಇದೆ ಈ ನೀರು, ಕೆಮಿಕಲ್ ಮಿಶ್ರಿತ ನೀರು. ಆತಂಕಗೊಂಡಿರುವಂಥ ಜನರು ಈಗ ಸದ್ಯ ದೊಡ್ಡ ಮಟ್ಟದಲ್ಲಿ ಆಕ್ರೋಶಗೊಂಡಿದ್ದಾರೆ. ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಈ ಕ್ರಮಕ್ಕೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಬೇಜವಾಬ್ದಾರಿಯಿಂದ ಈ ನಡೆ ಆಗ್ತಾ ಇದೆ ಅಂತೇಳಿ ಜನಾಕ್ರೋಶ ವ್ಯಕ್ತವಾಗಿದೆ. ಮತ್ತು ಅವು ಕುರಿಗಳಿಗೆ ಡ್ಯಾಚ್ ಮಾಡ್ದತ್ರಿ ಎತ್ತ ಕಡಿಮೆ ಆದವರು ಯಾರು ನೀರು ಬರಬೇಕು. ಹಾಂ, ಎಷ್ಟು ದಿನ ಆತ್ರಿ ಈ ಕಿನಾದ 3 ದಿನ ಆಯ್ತು, 4 ದಿನ ಆಯ್ತು. ಅದ್ರ ಸಲಾಗಿ ಹೆಚ್ಚು ಕಡಿಮೆ ಆದರೆ ಯಾರು ಇದನ್ನು ಮಾಡಿರ್ಬೇಕು. ಅದಕ್ಕೆ ನೀರು ಕುಡಿಯುವೆಲ್ಲ ದನ ಕರ